ಎಲ್ಲರಿಗೂ ನಮಸ್ಕಾರ. ಹ್ಯಾಮ್ಸ್ಟರ್ಲಿ ಪ್ರತಿದಿನ ಕೂಡ ಮೈನಿಂಗನ್ನು ಮಾಡ್ತಾಯಿದ್ದೀರಾ, ಪ್ರಾಫಿಟ್ ಪರ್ ಅವರ್ ಇನ್ಕ್ರೀಸ್ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಹತ್ರ ಇರುವಂಥ ಲೆವೆಲ್ ಕೂಡ ಇನ್ಕ್ರೀಸ್ ಮಾಡ್ತಾಯಿದ್ದೀರಾ. ಆ್ಯಂಡ್ ರೀಸೆಂಟಾಗಿ ನಿಮಗೆ ಮಿನಿ ಗೇಮ್ಸ್ ಅಂದ್ಬಿಟ್ಟು ಲಾಂಚನ್ನು ಮಾಡಿದ್ರು. ಅದನ್ನು ಲಾಂಚ್ ಮಾಡಿದ್ರ ಮುಖಾಂತರ ನಿಮಗೆ ಕೀಸನ್ನು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇವಾಗ ಒಂದು ಹೊಸ ಅಪ್ಡೇಟನ್ನು ತೊಗೊಂಬಂದರೆ ಕೆಳಗಡೆ ನೋಡ್ತಾ ಇರ್ಬೋದು, ಪ್ಲೇ ಗೇಮ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಬೈಕ್ ರೈಡ್ ಇನ್ 3D ಇನ್ ಹ್ಯಾಮ್ಸ್ಟರ್ ಫ್ಯಾಮಿಲಿ. ಆ್ಯಂಡ್ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ, ಮೋರ್ ಗೇಮ್ಸ್ ಕಮಿಂಗ್ ಸೂನ್ ಅಂದ್ಬಿಟ್ಟು. ಈ ಒಂದು ಅಪ್ಡೇಟು ಖಂಡಿತ ನನಗೆ ಇಷ್ಟ ಆಗಲಿಲ್ಲ. ಫಸ್ಟ್ ಆಪ್ಷನ್ ಬಂತು ಅಂದರೆ ಇಲ್ಲಿ ಮಿನಿ ಗೇಮ್ಸನ್ನು ತೊಗೊಂಬಂದರು. ಏನು ತೊಂದರೆ ಇಲ್ಲ, ಪ್ರತಿದಿನ ಕೂಡ ಒಂದೊಂದು ಕೀಸನ್ನು ಕೊಡ್ತಾಯಿದ್ರು. ಹಾಗೆ ನಾವು ಪ್ರತಿದಿನ ಮಾಡ್ಕೊಂಡು ಕೀಸೆಲ್ಲ ಅರ್ನಿಂಗ್ ಮಾಡ್ಕೊತಿದ್ವಿ. ಒಂದು ದಿನಕ್ಕೆ ಒಂದು ಕೀಸನ್ನು ಕೊಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. ಏನೋ ಒಂದು ಮಾಡ್ತಾಯಿದ್ವಿ. ಬಟ್ ಇವಾಗ ಗೇಮ್ಸನ್ನು ಕೊಡೋದ್ರ ಮುಖಾಂತರ ಪ್ರತಿದಿನ ಕೂಡ 4 ಕೀಯನ್ನು ಅರ್ನಿಂಗ್ ಮಾಡ್ಕೊಬೋದು. ಬಟ್ ಈ 4 ಕೀಸನ್ನು ಅರ್ನಿಂಗ್ ಮಾಡಬೇಕಂದ್ರೆ ಬರೋಬ್ಬರಿ 20-30 ನಿಮಿಷ ಟೈಮ್ ತಗೊಳ್ಳೋವಂಥ ಸ್ಥಿತಿ ಬಂದಿದೆ. ಏನಕ್ಕಪ್ಪ ಅದಂದರೆ, ಫಾರ್ ಎಕ್ಸಾಂಪಲ್ ಅದನ್ನು ಕ್ಲಿಕ್ ಮಾಡ್ಕೊತೀನಿ, ಪ್ಲೇ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಒಂದು ಪ್ಲೇ ಸ್ಟೋರ್ ರೀಡೇಟ್ ಆಗುತ್ತೆ. ಅಪ್ಲಿಕೇಶನ್ ಬಂತು ಅಂದರೆ 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಒಳ್ಳೆ ಚೆನ್ನಾಗಿರೋವಂಥ ಒಂದು ಗೇಮೇ. ಬಟ್ ಗೇಮ್ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೀವೇನಾದರೂ ಬ್ಯುಸಿ ಇದ್ದರೆ, ಅಷ್ಟೊಂದು ಟೈಮ್ ಇಲ್ಲ ಅನ್ನೋರಿಗೆ ಈ ಒಂದು ಅಪ್ಡೇಟ್ ಖಂಡಿತ ಬೋರ್ ಆಗೇ ಆಗುತ್ತೆ. ನನಗೂ ಆಗ್ತು ಅದೇ ಥರ. ಈಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಹೋಲ್ಡ್ ಟು ಆಕ್ಸಿಲೇಟ್ ಅಂತ ಇರುತ್ತೆ. ಜಸ್ಟ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡು ಟೋಟಲಾಗಿ 130 ಮೆಂಬರ್ಸ್ ಎಷ್ಟೋ ಜನ ಇರ್ತಾರೆ, ರೇಸ್ ಮಾಡೋದು. ಫಸ್ಟ್ ಪ್ಲೇಸ್ ಬಂದವ್ರಿಗೆ ಇಷ್ಟು ರಿವಾರ್ಡು, ಸೆಕೆಂಡ್ ಪ್ಲೇಸ್ ಬಂದವ್ರಿಗೆ ಈ ರೀತಿ ರಿವಾರ್ಡ್ ಸಿಗುತ್ತೆ. ಬಟ್ ಇದರಲ್ಲಿ ನನಗೆ ಬೇಜಾರಾಗಿದ್ದೇನಪ್ಪ ಅಂದರೆ, ಈಗ ನಾನು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಯಾವುದೋ ಒಂದು ಪ್ಲೇಸ್ ಬಂದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಆ್ಯಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಅಡ್ವರ್ಟೈಸ್ ನೋಡ್ರೆ 520 ಕಾಯಿನ್ ಸಿಗುತ್ತಂತೆ. ಬಟ್ ನೋ ಥ್ಯಾಂಕ್ಸ್ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೂ ಕೂಡ ಅಡ್ವರ್ಟೈಸ್ ಬರ್ತೈತೆ. ಅದೇ ನನಗೆ ಸೈಕಾಗಿದ್ದು. ಆ್ಯಂಡ್ ಈವನ್ ನಿಮ್ಮ ಹತ್ರ ಇರೋಂಥ ಲೆವೆಲ್ಸ್ನ ಅಪ್ಗ್ರೇಡ್ ಮಾಡ್ಕೊಬೋದು. 2 ಲೆವೆಲ್ನ 2 ಮರ್ಜ್ ಮಾಡಿದ್ರೆ 3 ಆಗುತ್ತೆ. 1 ಲೆವೆಲ್ನ 2 ಮರ್ಜ್ ಮಾಡಿದ್ರೆ 2 ಆಗುತ್ತೆ. ಇಲ್ಲ ಐತಲ್ಲ ಬಾಕ್ಸು, ಅಲ್ಲಿ 2ನೇ ಲೆವೆಲ್ ಇಲ್ಲ ಒಂದು ಇಟ್ಬಿಟ್ಟು 2 ಮರ್ಜ್ ಮಾಡಿದ್ರೆ 3 ಆಗುತ್ತೆ. ಈ ರೀತಿ ಲೆವೆಲ್ ಕೂಡ ಅಪ್ಗ್ರೇಡ್ ಮಾಡ್ಕೊಬೋದು. ಬಟ್ ಅಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತೈತೆ ನಿಮಗೆ, ಹ್ಯಾಮ್ಸ್ಟರ್ ಇವೆಂಟ್ ಅಂದ್ಬಿಟ್ಟು. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಆಪ್ಷನ್ ಬರುತ್ತೆ, ಕಾಂಪೀಟ್ ಇನ್ ರೇಸಸ್ ಅಗೇನ್ಸ್ಟ್ ರಿಯಲ್ ಪ್ಲೇಯರ್ಸ್ ಆ್ಯಂಡ್ ವಿನ್ ವ್ಯಾಲ್ಯೂಯಬಲ್ ಪ್ರೈಸಸ್ ಅಂದ್ಬಿಟ್ಟು. ಸೊ ನಾನು ಒಂದು ಗೇಮನ್ನು ಆಡಿದೆ, ನನಗೆ ಯಾವುದೋ ಒಂದು ಕಾಯಿನ್ ಸಿಕ್ತು. ಮತ್ತೆ ಇನ್ನೊಂದು ಸರಿ ಗೇಮ್ ಆಡಿದೆ, ಮತ್ತೆ ಯಾವುದೋ ಕಾಯಿನ್ ಸಿಕ್ತು. ಇದೇ ಥರ ಒಂದು 5 ಗೇಮನ್ನು ಆಡಿದೆ, ಬಟ್ ಏನೂ ಕೂಡ ರಿವಾರ್ಡ್ ಸಿಗಲಿಲ್ಲ. ಫೈನಲಾಗಿ ಏನು ಗುರು ಇದು ತಲೆ ಕೆಡ್ತಾ ಇತ್ತು, ಮತ್ತೆ ಒಂದು ಗೇಮನ್ನು ಆಡಿದೆ. ಆ್ಯಂಡ್ ಫೈನಲಾಗಿ ನನಗೆ ಈ ಒಂದು ರಿವಾರ್ಡ್ ಸಿಕ್ತು. ಇದೇ ನೋಡ್ತಾ ಇರ್ಬೋದು, ವಿನ್ ಅಂದ್ಬಿಟ್ಟು ಒಂದು ಕೋಡನ್ನು ಕೊಟ್ಟಿದ್ದಾರೆ. ಇದನ್ನು ಕಾಪಿ ಮಾಡಿಕೊಂಡೆ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ರಿಡೀಮನ್ನು ಕೊಟ್ಟೆ. ನನಗೆ ಸಕ್ಸಸ್ಫುಲಿ ಒಂದು ಕೀ ಸಿಕ್ತು. ಹಾಗೆ ನನ್ನ ಬೇರೆ ಅಕೌಂಟ್ಗೂ ಕೂಡ ಇದೇ ಕೋಡ್ ವರ್ಕ್ ಆಗುತ್ತಾ ಅಂತ ನೋಡಿದೆ, ಬಟ್ ಆಗ್ತಾ ಇಲ್ಲ. ಸೊ ಒಂದು ಸಾರಿ ನೀವೇನಾದರೂ ಒಂದು ಅಪ್ಲಿಕೇಶನ್ಲಿ ಯಾವುದೋ ಒಂದು 5 ಗೇಮ್ ಆಡ್ತೀರಾ, 6 ಗೇಮ್ ಆಡ್ತೀರಾ, ಅವಾಗ ನಿಮಗೆ ರಿವಾರ್ಡ್ ಅಂದ್ಬಿಟ್ಟು ಕೋಡನ್ನು ಕೊಡ್ತಾರೆ. ಅದನ್ನು ಒಂದು ಸಾರಿ ಕ್ಲೈಮ್ ಮಾಡಿದ್ರೆ ಮುಗೀತು, ಮತ್ತೆ ಅದನ್ನು ಬೇರೆಯವ್ರು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಎಲ್ರಿಗೂ ಕೂಡ ಒಂದೇ ಥರ ಬರೋದಿಲ್ಲ. ಎಲ್ಲರೂ ಕೂಡ ಒಂದೇ ಥರ ಬಂದರೆ ಖಂಡಿತ ಈಸಿ ಆಗ್ತಿತ್ತು, ಹಾಕ್ದಂಗೆ ಮಾಡ್ಕೋಬೋದಿತ್ತು. ಬಟ್ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕು. 5 ಗೇಮ್ ಆಡಬೇಕು, 10 ಗೇಮ್ ಆಡಬೇಕು, 4 ಟೋಕನ್ ಇದೆ, 4 ಕೀಸ್ ಇದೆ ಅಂದರೆ ನನ್ನ ಪ್ರಕಾರ ಒಂದು 20 ಗೇಮನ್ನಾದರೂ ಆಡಲೇಬೇಕಾಗ್ತದೆ. ಇದಕ್ಕೇನಾದ್ರು ಟ್ರಿಕ್ ಏನಾದ್ರು ಇದೆಯಾ ಅಂದರೆ, ಖಂಡಿತ ಇವಾಗ ನಾನು 2-3 ಸಲ ಟ್ರೈ ಮಾಡಿದೆ. ಅಲ್ಲಿ ಮುಂದ್ಗಡೆ ಅಂಥ ಪ್ಲೇಯರ್ಸ್ಗಳನ್ನ ಡ್ಯಾಶ್ ಹೊಡೆದೆ, ಒಂದು 10 ಮೆಂಬರ್ಸ್ನ. ಏನೂ ಸಿಗಲಿಲ್ಲ. ಮತ್ತು ಏನೋ ಒಂದು ಏನದು ಬೇರೆ ಕಡೆ ಪೋರ್ಟ್ ಆಗ್ತಲ್ಲ, ಆ ರೀತಿ ಒಂದು ಆಪ್ಷನ್ ಇತ್ತು, ಅದನ್ನು ಕೂಡ ಟ್ರೈ ಮಾಡಿದೆ. ಬಟ್ ಆ ಒಂದು ಯಾವುದು ಕೂಡ ಟ್ರಿಕ್ ವರ್ಕ್ ಆಗಲಿಲ್ಲ. 5 ಟೈಮ್ಸ್ 10 ಟೈಮ್ಸ್ ಆಡಿದ್ರೆ ಮಾತ್ರ ಈ ಒಂದು ಕೀಸ್ ಬರ್ತೈತೆ. ಏನಾದರೂ ಟ್ರಿಕ್ ಏನಾದ್ರು ಇತ್ತು ಅಂದರೆ ಖಂಡಿತ ನಾನು ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಗೇಮ್ಸ್ ಆಡಿ ಒಂದು ಕೀಸನ್ನು ಅರ್ನಿಂಗ್ ಮಾಡೋದು ಹೇಗೆ ಅಂದ್ಬಿಟ್ಟು ಇಷ್ಟಿನ ಅಪ್ಡೇಟ್ ಇರೋದು. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಏನಕ್ಕೆ ಒಂದು ಕೀಸ್ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹುಡುಕ್ತಾ ಇದೆ. ಸೊ ನೀವೇನಾದರೂ ಹುಡುಕ್ತಾ ಇದ್ದರೆ ಈ ಒಂದು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಹ್ಯಾಮ್ಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿತ್ತು, ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಯೂಸ್ ಆಗ್ತದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗೇ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ಸ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೆಸ್ ಲವ್ ಆಲ್, ಟೇಕ್ ಕೇರ್.